ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಿಮಗೆ ಗೊತ್ತಿದೆಲ್ಲ, ನಾನು ಲಾಸ್ಟ್ 10-11 ಕ್ಲಾಸಸ್ಗಳಿಂದ ಈ ಎಲ್ಲ ವರ್ಡ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಪ್ರಾಪರಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ಪ್ರತಿಯೊಂದು ವಿಡಿಯೋ ನೀವು ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ವರ್ಡ್ನ ಯಾವಾಗ ಯೂಸ್ ಮಾಡಬೇಕಂತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಅರೌಂಡ್ ಈ ವರ್ಡ್ನ ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ಡೈರೆಕ್ಟ್ ಯೂಸೇಜ್ ಹೇಳ್ಕೊಡ್ತೀನಿ. ಈಸಿ ಇರುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಅರೌಂಡ್ ಅನ್ನೋ ವರ್ಡು ಕೂಡ ಒಂದು ಅಡ್ವರ್ಬ್. ಲಾಸ್ಟ್ ಕ್ಲಾಸ್ಗಳಲ್ಲಿ ನೋಡಿದ್ದೀರಲ್ಲ, ನಾನು ಡೀಪಾಗಿ ಗ್ರಾಮರ್ ಹೇಳ್ಕೊಡ್ತಿಲ್ಲ, ಡೈರೆಕ್ಟ್ ಯೂಸೇಜ್ ಹೇಳ್ತಿದ್ದೀನಿ, ಜಸ್ಟ್ ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಈ ಥರ ಮೀನಿಂಗ್ ಬರುತ್ತೆ, ಆ ಕಡೆಗೆ ಅಥವಾ ಈ ಕಡೆಗೆ ಅಂದ್ರೇನು, ಆಪೋಸಿಟ್ ದಿಕ್ಕಿಗೆ, ಆರ್ ಎಲ್ಲ ಕಡೆಯೂ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ಆರ್ ಸುತ್ತಮುತ್ತ, ಸುತ್ತಲೂ ಏನಾದರೂ ಇದೆ ಅಂತ ಹೇಳೋವಾಗಲೂ ಈ ವರ್ಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ನಲ್ಲಿ ನಾನು ನಿಮಗೆ ಹೇಳ್ತೀನಿ, ಇಷ್ಟು ವಿಷಯ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇದೊಂದು ಅಡ್ವರ್ಬ್. ಸೊ ಅದರಿಂದ ಮೇನ್ ವರ್ಬ್ ಆದಮೇಲೆ ಬರುತ್ತೆ, ಅವ್ರ ಸೆಂಟೆನ್ಸ್ ಎಂಡಲ್ಲೇ ಇರುತ್ತೆ ಯಾವಾಗಲೂ. ಅದು ಕಾಮನ್ ಪೊಸಿಷನ್. ಅಡ್ವರ್ಬ್ನ ಪೊಸಿಷನ್ ಎಂಡಲ್ಲೇ ಇರುತ್ತೆ ಯಾವಾಗಲೂ, ವರ್ಬ್ ಆದ್ಮೇಲೆ ಇರುತ್ತೆ. ಇಲ್ಲಿ ನೋಡಿ, ಟರ್ನ್ ಅರೌಂಡ್. ಟರ್ನ್ ಅರೌಂಡ್ ಅಂತ ಯಾವಾಗ ಹೇಳ್ತೀರಾ, ಆ ಕಡೆಗೆ ತಿರುಗು ಅಂತ ನೀವು ಹೇಳಬೇಕು. ಅವ್ರು ಆ ಕಡೆ ತಿರುಗಿರ್ತಾರೆ, ಈ ಕಡೆಗೆ ತಿರುಗು ಅಂತ ಹೇಳೋವಾಗ್ಲೂ ಟರ್ನ್ ಅರೌಂಡ್ ಅನ್ನಿ. ಒಟ್ನಲ್ಲೇನು, ಆಪೋಸಿಟ್ ಸೈಡ್ಗೆ ತಿರುಗು ಅಂತ ಹೇಳೋವಾಗ. ಟರ್ನ್ ಇಟ್ ಅರೌಂಡ್, ಅದನ್ನು ತಿರುಗಿಸು ಅಂದ್ರೆ ನೀವು ಏನಾದರೂ ಒಂದು ವಸ್ತು ಬಗ್ಗೆ ಮಾತಾಡ್ತಿರ್ತೀರ, ಆಪೋಸಿಟ್ ಸೈಡ್ಗೆ ತಿರುಗಿಸು. ಗೋ ಆಸ್ಕ್ ಅರೌಂಡ್. ಗೋ ಆಸ್ಕ್ ಅರೌಂಡ್ ಅಂದ್ರೆ ಏನರ್ಥ, ಎಲ್ಲರೂ ತುಂಬಾ ಜನ ಕುತ್ಕೊಂಡಿರ್ತಾರೆ, ಒಬ್ಬೊಬ್ಬರನ್ನೇ ಎಲ್ಲಾರನ್ನೂ ಕೇಳ್ಕೊಂಡು ಹೋಗು, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಎಲ್ಲಾರನ್ನೂ ಕವರ್ ಮಾಡುವಲ್ವಾ. ಸೊ ಗೋ ಆಸ್ಕ್ ಅರೌಂಡ್ ಅಂತ ಹೇಳ್ತೀವಿ. ಗೋ ಡಿಸ್ಟ್ರಿಬ್ಯೂಟ್ ಅರೌಂಡ್, ಗೋ ಗಿವ್ ಇಟ್ ಅರೌಂಡ್, ಈ ತರ ಹೇಳ್ತೀವಿ. ಕ್ಯಾನ್ ಐ ಲುಕ್ ಅರೌಂಡ್ ಅಂದ್ರೆ ಏನಾದರೂ ಒಂದು ಪ್ಲೇಸ್, ಮನೆ, ಎಲ್ಲ ಕಡೆ ನೀವು ಸುತ್ತಾಡಿ ನೋಡಬಹುದಾ ಅಂತ ಕೇಳೋವಾಗ ಕೇಳಿ ಈ ತರ. ಐ ಲುಕ್ಡ್ ಆಲ್ ಅರೌಂಡ್, ನಾ ಎಲ್ಲ ಕಡೆ ನೋಡಿ ಬಂದೆ, ರೈಟ್? ನಾಗಲೇ ಮೀನಿಂಗ್ಸ್ ಹೇಳಿದ್ನಲ್ಲ. ದೇರ್ ಇಸ್ ನೋ ಒನ್ ಅರೌಂಡ್, ಯಾರೂ ಇಲ್ಲ ಇಲ್ಲಿ ನನ್ನ ಸುತ್ತಮುತ್ತ. ಐ ವಾಂಟ್ ಆಲ್ವೇಸ್ ಬಿ ಅರೌಂಡ್, ನಾನು ಯಾವಾಗಲೂ ನಿನ್ನ ಹತ್ರದಲ್ಲೇ ಇರೋದಿಲ್ಲ, ಅಂದರೆ ನಿನ್ನ ಸುತ್ತಮುತ್ತನೇ ನಾನು ಯಾವಾಗಲೂ ಇರೋದಿಲ್ಲ, ಅಂದರೆ ನಿನ್ನ ಕೆಲಸ ನೀನೇ ಮಾಡ್ಕೋ ಆ ಥರ ಹೇಳೋವಾಗ ಯೂಸ್ ಮಾಡ್ತಿಲ್ಲ. ಇಸ್ ದೇರ್ ಎನಿ ATM ಅರೌಂಡ್, ಇಲ್ಲೆಲ್ಲಾದರೂ ಹತ್ತಿರದಲ್ಲಿ ATM ಇದೆಯಾ, ಸುತ್ತಮುತ್ತ ಎಲ್ಲಾದರೂ ಇದೆಯಾ ಅಂತ ಕೇಳುವಾಗ ಈ ಥರ ಕೇಳಿ. ಸೊ ನೋಡಿ, ಈ ಥರ ಒಂದು ಜನರಲ್ ಸೆಂಟೆನ್ಸ್. ಇದರಿಂದ ನಿಮ್ಮ ಓನ್ ಎಕ್ಸಾಂಪಲ್ಸ್ ನೀವು ಬುಕ್ಕಲ್ಲಿ ಮಾಡ್ಕೊಳ್ಳಿ, ತುಂಬ ಆಗ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಪಾಸ್ ದೀಸ್ ಬಿಸ್ಕೆಟ್ಸ್ ಅರೌಂಡ್. ಥರ್ಡ್ ಸೆಂಟೆನ್ಸ್ ನೋಡಿ, ಅದೇ ಥರನೇ. ತುಂಬ ಜನ ಕುತ್ಕೊಂಡಿರ್ತಾರೆ, ಎಲ್ಲರಿಗೂ ಒಂದು ಕಡೆಯಿಂದ ಎಂಡ್ವರೆಗೂ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡು, ಅವಾಗ ಹೇಳಿ ಪಾಸ್ ದಿಸ್ ಬಿಸ್ಕೆಟ್ಸ್ ಅರೌಂಡ್. ಪ್ಲೀಸ್ ಟರ್ನ್ ದಿಸ್ ಟೇಬಲ್ ಅರೌಂಡ್, ರೈಟ್? ಅರ್ಥ ಆಯ್ತಲ್ಲ? ಈಗ ಅದೇ ಥರ ಸೆಂಟೆನ್ಸ್ ನೋಡ್ಕೊಂಡು ಹೋಗಿ. ಐ ಡೋಂಟ್ ವಾಂಟ್ ಯು ಅರೌಂಡ್. ಅರೌಂಡ್ ಅನ್ನೋ ವರ್ಡ್ ಹೇಗೆ ಜಸ್ಟ್ ಲೊಕೇಶನ್, ಪ್ಲೇಸ್ನ ತೋರಿಸ್ತಿದೆ, ಆ್ಯಂಡ್ ಅದು ಹಾಕಲಿಲ್ಲ ಅಂದರೆ ಜಸ್ಟ್ ಲೊಕೇಶನ್ ಅರ್ಥ ಆಗಲ್ಲ ಅಷ್ಟೇ. ಐ ಡೋಂಟ್ ವಾಂಟ್ ಯು, ಗೊತ್ತಾಯ್ತಲ್ಲ? ಐ ಡೋಂಟ್ ವಾಂಟ್ ಯು ಅರೌಂಡ್ ಅಂದರೆ ಅರೌಂಡ್ ಮೀ, ನೀನು ನನ್ನ ಸುತ್ತಮುತ್ತ ಇರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾವಾಗಲೂ ನನ್ನ ಜೊತೆಗೆ ನೀನು ಇರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಶಿ ಆಂಕ್ಷಿಯಸ್ಲಿ ಲುಕ್ಡ್ ಅರೌಂಡ್ ಅಂದರೆ ತುಂಬ ಗಾಬರಿಯಿಂದ ಎಲ್ಲ ಕಡೆ ತಿರುಗಿ ನೋಡಿದ್ಲು. ನೋಡಿ, ಶಿ ಆಂಕ್ಷಿಯಸ್ಲಿ ಲುಕ್ಡ್ ಅಂದರೂ ಕೂಡ ಓಕೆ, ಲುಕ್ಡ್ ಅರೌಂಡ್ ನಾವಿನ್ನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀವಿ. ದೆರ್ ವಾಸ್ ಗಾರ್ಬೇಜ್ ಆಲ್ ಅರೌಂಡ್. ಆಲ್ ಅರೌಂಡ್ ಅಂದರೆ ಎಲ್ಲ ಕಡೆಗೂ, ಹಿಯರ್ ಆ್ಯಂಡ್ ದೇರ್, ಎವ್ರಿವೇರ್, ರೈಟ್? ವೈ ಆರ್ ಯು ಆಲ್ ರನ್ನಿಂಗ್ ಅರೌಂಡ್? ಸೊ ಮಕ್ಕಳು ಓಡ್ತಾ ಇರ್ತಾರೆ, ನೀವು ಕೇಳ್ಬೋದು. ಐ ಡೋಂಟ್ ಲೈಕ್ ಹ್ಯಾವಿಂಗ್ ಪೀಪಲ್ ಅರೌಂಡ್. ನೋಡಿ, ಫಸ್ಟ್ ಸೆಂಟೆನ್ಸ್ ಥರನೇ. ಐ ಡೋಂಟ್ ಲೈಕ್ ಹ್ಯಾವಿಂಗ್ ಪೀಪಲ್ ಎಲ್ಲಿ, ಅರೌಂಡ್ ಮೀ. ಅರೌಂಡ್ ಮೀ ಅಂತ ಹೇಳಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್ ಆಗುತ್ತೆ. ಆರ್ ನೀವು ಹೇಳ್ಬೋದು, ಐ ಡೋಂಟ್ ಲೈಕ್ ಹ್ಯಾವಿಂಗ್ ಪೀಪಲ್ ಅರೌಂಡ್ ಮೀ ಅಂತ. ಅಂದರೆ ನನ್ನ ಸುತ್ತಮುತ್ತ ತುಂಬ ಜನ ಇರೋದು ನನಗೆ ಇಷ್ಟ ಇಲ್ಲ. ಈ ಥರ ಸೆಂಟೆನ್ಸ್ಗಳು ಪ್ರಾಕ್ಟೀಸ್ ಆಗಬೇಕಂದ್ರೆ ಬರೆದಿಟ್ಕೊಳ್ಳಿ. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಕ್ರಿಯೇಟ್ ಮಾಡಿ, ಜಸ್ಟ್ ವರ್ಡ್ಸ್ ಚೇಂಜ್ ಮಾಡಿ, ಅವಾಗ ನಿಮ್ಮ ಪ್ರಾಕ್ಟೀಸ್. ಆ್ಯಂಡ್ ಇದನ್ನು ಇಂಗ್ಲೀಷ್ನಲ್ಲೇ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅದಕ್ಕೆ ನಾನು ಕನ್ನಡ ಕೊಟ್ಟಿಲ್ಲ, ನೀವು ಡಿಪೆಂಡೆಂಟ್ ಆಗಬಾರ್ದು ಎವ್ರಿ ಟೈಮ್. ದ ನ್ಯೂಸ್ ಆಫ್ ಇಸ್ ಡೆತ್ ಸ್ಪ್ರೆಡ್ ಅರೌಂಡ್, ಎಲ್ಲ ಕಡೆಗೂ ಸ್ಪ್ರೆಡ್ ಆಯಿತು. ಆ್ಯಂಡ್ ಸ್ಪ್ರೆಡ್ನ ಪಾಸ್ಟ್ ಟೆನ್ಸ್ ಕೂಡ ಸ್ಪ್ರೆಡ್, ರೈಟ್? ಆರ್ ಯು ಫ್ರಮ್ ಅರೌಂಡ್ ಹಿಯರ್? ಹಾಂ, ಈಗ ಇಲ್ಲಿ ನೋಡಿ, ಅರೌಂಡ್ ಅನ್ನೋದು ಈ ಮೀನಿಂಗ್ ಕೊಡುತ್ತೆ, ನಿಯರ್ ಅ ಪ್ಲೇಸ್, ಇಲ್ಲೇ ಹತ್ತಿರದಲ್ಲಿ ಅಂತ ಹೇಳ್ತೀವಲ್ವಾ, ಇಲ್ಲೇ ಎಲ್ಲಾದರೂ ಅಂತ ಹೇಳ್ತೀವಲ್ವಾ, ಆ ಮೀನಿಂಗ್. ಅಂದರೆ ನೀವು ಯಾರಾದರೂ ಮೀಟ್ ಆಗಿರ್ತೀರಾ, ನೀವು ಇಲ್ಲಿಯವರೇನಾ ಅಂದರೆ ನಿಮ್ಮ ಮನೆ ಇಲ್ಲೇ ಎಲ್ಲಾದರೂ ಇದೆಯಾ ಅಂತ ಕೇಳ್ತಾ ಇರೋದು. ನೀವು ಇಲ್ಲೇ ಎಲ್ಲೋ ನಿಯರ್ ಪ್ಲೇಸ್ನವರೇನಾ ಅಂತ ಕೇಳ್ತಾ ಇದ್ದೀವಿ. ಐ ಹ್ಯಾವ್ ನೆವರ್ ಸೀನ್ ಯು ಅರೌಂಡ್ ಹಿಯರ್. ನೋಡಿ, ಅದೇ ಮೀನಿಂಗ್. ನಾನು ನಿನ್ನ ಯಾವತ್ತೂ ಇಲ್ಲಿ ನೋಡೇ ಇಲ್ವಲ್ಲ ಅಂತಿರಲ್ಲ. ದೇರ್ ಯೂಸ್ ಟು ಬಿ ಅ ಹರ್ಟ್ ಅರೌಂಡ್ ಹಿಯರ್. ಇಲ್ಲೇ ಎಲ್ಲೋ ಒಂದು ಗುಡಿಸ್ಲಿತ್ತು ಮೊದಲು, ಈಗಿಲ್ಲ. ನೋಡಿ, ದೇರ್ ಯೂಸ್ ಟು ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಜಾಗದಲ್ಲಿ ಸುತ್ತಮುತ್ತ ಯಾವ ರೀತಿ ಪ್ರಾಣಿಗಳಿದೆ ಅಂತ ಕೇಳ್ತಾರೆ. ಹಾಂ, ವಾಟ್ ಕೈಂಡ್ ಆಫ್ ಆನಿಮಲ್ಸ್ ಲೀವ್ ಅಲ್ಲ. ಇಲ್ಲಿ ನೋಡಿ, ಕೈಂಡ್ ಅನ್ನೋದು ನೋಡಬೇಕು. ಕೈಂಡ್ ಆಫ್ ಆನಿಮಲ್ಸ್, ಕೈಂಡ್ ಸಿಂಗ್ಯುಲರ್, ಕೈಂಡ್ಸ್ ಇದ್ರೆ ಪ್ಲೂರಲ್ ಆಗ್ತಿತ್ತು, ರೈಟ್? ಸೊ ಕೈಂಡ್ ಸಿಂಗ್ಯುಲರ್ ಇದೆ ಅಲ್ವಾ, ಆದ್ರಿಂದ ಲಿವ್ಸ್. ಅನಿಮಲ್ಸ್ ಅನ್ನೋದು ಕೈಂಡ್ಗೆ ಜಾಯಿನ್ ಆಗಿದೆ,
ಸೊ ಕೈಂಡ್ ಅನ್ನೋದು ಇಲ್ಲಿ ಮೈನ್ ನೌನ್, ಅದು ನೋಡ್ಬೇಕು ಪ್ಲೂರಲ್ ಇದೆಯಾ ಸಿಂಗ್ಲರ್. ಸೊ ಸಿಂಗ್ಲರ್ ಇದೆಯಲ್ಲ ಅದರಿಂದ ಲಿವ್ಸ್ ಬಂತು. ವಾಟ್ ಕೈಂಡ್ ಆಫ್ ಅನಿಮಲ್ಸ್ ಲಿವ್ಸ್ ಅರೌಂಡ್ ಹಿಯರ್. ಆ್ಯಂಡ್ ಅದೇ ಥರ ನೋಡಿ, ಎವ್ರಿ ಒನ್ ಅರೌಂಡ್ ಹಿಯರ್ ಲೈಕ್ಸ್ ಹಿಮ್. ಇಲ್ಲಿರೋ ಎಲ್ಲರೂ ಕೂಡ, ಸುತ್ತಮುತ್ತ ಇರೋ ಎಲ್ಲ ಜನ ಲೈಕ್ಸ್ ಹಿಮ್. ಸ್ಟ್ರೇಂಜ್ ರೂಮರ್ಸ್ ಆರ್ ಗೋಯಿಂಗ್ ಅರೌಂಡ್. ರೂಮರ್ಸ್ ಅಂದ್ರೇನು? ಫಾಲ್ಸ್ ನ್ಯೂಸ್ ಎಲ್ಲ ಕಡೆ ಹರಿತಾ ಇತ್ತು. ದಿಸ್ ಬಿನ್ ಅ ಲಾಟ್ ಆಫ್ ಹೈಪ್ ಅರೌಂಡ್. ಎಲ್ಲ ಕಡೆ ಹೈಪ್ ಇದೆ. ಹೈಪ್ ಅಂದ್ರೇನು? ಪಬ್ಲಿಸಿಟಿ, ಪ್ರಮೋಷನ್, ರೈಟ್. ಡೋಂಟ್ ಟಾಕ್ ಅಬೌಟ್ ಇಟ್ ವೆನ್ ಶಿ ಈಸ್ ಅರೌಂಡ್. ಅಂದರೆ ನೀವು ಹೇಳ್ತಿರಲ್ಲ, ಅವಳು ಇಲ್ಲೇ ಸುತ್ತಮುತ್ತ ಇದ್ದಾಗ ಅದ್ರ ಬಗ್ಗೆ ಮಾತಾಡಬೇಡ. ಡೋಂಟ್ ಟಾಕ್ ಅಬೌಟ್ ಇಟ್ ವೆನ್ ಶಿ ಈಸ್ ಅರೌಂಡ್. ಹಿ ಓಪನ್ಡ್ ಹಿಸ್ ಐಸ್ ಅಂಡ್ ಲುಕ್ಡ್ ಅರೌಂಡ್. ವಿ ಸ್ಪೆಂಡ್ 2 hours ಜಸ್ಟ್ ವಾಕಿಂಗ್ ಅರೌಂಡ್. ಸೊ ವಾಕ್ ಅರೌಂಡ್ ಅಂದರೆ ಸುಮ್ಮನೆ ಏಮ್ಲೆಸ್ ಆಗಿ ತಿರುಗಾಡೋದು, ಜಸ್ಟ್ ವಾಕ್ ಹಿಯರ್ ಅಂಡ್ ದೇರ್. ಆ ಥರ ನಾವು 2 hours ಸ್ಪೆಂಡ್ ಮಾಡಿದ್ವಿ, ಟೈಮ್ ವೇಸ್ಟ್ ಮಾಡಿದ್ವಿ ನೋಡಿ. ಅದೇ ಥರ ಡ್ರೈವ್ ಅರೌಂಡ್ ಅನ್ಬೋದು. ವಿ ಕ್ಯಾನ್ ಜಸ್ಟ್ ಡ್ರೈವ್ ಅರೌಂಡ್ ಅಂದರೆ ವಾಂಡರ್ ಏಮ್ಲೆಸ್ಲಿ, ಡ್ರೈವ್ ಏಮ್ಲೆಸ್ಲಿ. ವಿ ಕ್ಯಾನ್ ಜಸ್ಟ್ ಡ್ರೈವ್ ಅರೌಂಡ್ ಲೈಕ್ ದಿಸ್ ಆಲ್ ಡೇ. ಅವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ, ಸುಮ್ಮನೆ ನಾವು ಡ್ರೈವ್ ಮಾಡ್ತಾನೇ ಇದ್ದೀವಿ, ಅವಾಗ ಹೇಳ್ಬೋದು ವಿ ಕ್ಯಾನ್ ಜಸ್ಟ್ ಡ್ರೈವ್ ಅರೌಂಡ್ ಲೈಕ್ ದಿಸ್ ಆಲ್ ಡೇ. ಹೀಸ್ ಅ ಬಿಗ್ ಶೋ ಆಫ್. ಸೊ ಶೋ ಆಫ್ ಅಂದರೆ ಗೊತ್ತಲ್ಲ, ತುಂಬ ಪ್ರಿಟೆನ್ಷಿಯಸ್ ಆಗಿ ಆ್ಯಕ್ಟ್ ಮಾಡೋದು. ಸೊ ನೋಡಿ, ಸಿಂಗಲ್ ವರ್ಡ್ ನೌನ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಹೀಸ್ ಅ ಬಿಗ್ ಶೋ ಆಫ್ ಅಂದರೆ ಶೋ ಆಫ್ ಮಾಡೋ ವ್ಯಕ್ತಿ. ವೆನ್ ಗರ್ಲ್ಸ್ ಆರ್ ಅರೌಂಡ್, ಸುತ್ತಮುತ್ತ ಗರ್ಲ್ಸ್ ಇದ್ದಾಗ ಹೀಸ್ ಅ ಬಿಗ್ ಶೋ ಆಫ್. ಸ್ಮಾರ್ಟ್ಫೋನ್ಸ್ ಹ್ಯಾವ್ ಬೀನ್ ಅರೌಂಡ್ ಫಾರ್ ಅ ಲಾಂಗ್ ಟೈಮ್. ಇದರ ಅರ್ಥ ಏನು? ಸ್ಮಾರ್ಟ್ಫೋನ್ಸ್ ಹ್ಯಾವ್ ಬೀನ್ ಅರೌಂಡ್. ಸೊ ನೋಡಿ, ನಾನು ಎಲ್ಲ ಥರದ ಪಾಸಿಬಲ್ ಸೆಂಟೆನ್ಸ್ಗಳನ್ನ ತೊಗೊಂಡಿದ್ದೀನಿ. ಅರೌಂಡ್ ಅನ್ನೋದು ಈ ಥರ ಮೀನಿಂಗ್ ಕೂಡ ಕೊಡುತ್ತೆ. ಟು ಎಕ್ಸಿಸ್ಟ್ ಇನ್ ಅ ಪ್ಲೇಸ್ ಅಂದರೆ ಸ್ಮಾರ್ಟ್ಫೋನ್ಗಳು ತುಂಬ ಟೈಮಿಂದ ಬಳಕೆಯಲ್ಲಿವೆ, ಯೂಸ್ನಲ್ಲಿದೆ ಅಂತ ಅರೌಂಡ್ ಅನ್ನೋ ವರ್ಡಿಂದನೂ ಹೇಳ್ತಾರೆ. ಅದರಿಂದ ನಾನು ಎಲ್ಲ ಪಾಸಿಬಲ್ ಮೀನಿಂಗ್ ಕೊಡೋ ಸೆಂಟೆನ್ಸ್ಗಳನ್ನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಅದರಿಂದ ವಿಡಿಯೋ ಎಂಡ್ವರೆಗೂ ನೋಡ್ಬೇಕು ನೀವು, ರೈಟ್. ಐ ಆಲ್ವೇಸ್ ಗೆಟ್ ನರ್ವಸ್ ವೆನ್ ದ ಪ್ರಿನ್ಸಿಪಲ್ ಈಸ್ ಅರೌಂಡ್. ಅಂದರೆ ಪ್ರಿನ್ಸಿಪಲ್ ಇಲ್ಲೇ ಓಡಾಡ್ತಾ ಇದ್ರೆ, ಸುತ್ತಮುತ್ತನೇ ಇದ್ರೆ, ಐ ಗೆಟ್ ನರ್ವಸ್, ರೈಟ್. ಆ್ಯಂಡ್ ಅರೌಂಡ್ ಜೊತೆಗೆ ಆಬ್ಜೆಕ್ಟ್ ಯೂಸ್ ಮಾಡ್ಬೋದು. ಅಂದರೆ ಯಾವುದರ ಸುತ್ತಮುತ್ತ ಅಂತ ಹೇಳಬೇಕು, ಯಾವುದರ ಸುತ್ತ ಅಂತ ಹೇಳಬೇಕು, ಆಗ ಅರೌಂಡ್ ಮುಂದೆ ಆಬ್ಜೆಕ್ಟ್ ಆಗಿ ಸ್ಪೆಸಿಫೈ ಮಾಡಬೇಕು. ಇಲ್ಲಿ ನೋಡಿ, ವಿ ಸ್ಯಾಟ್ ಅರೌಂಡ್ ದ ಟೇಬಲ್. ಟೇಬಲ್ನ ಸುತ್ತಲೂ. ವೇರ್ ಇಟ್ ಅರೌಂಡ್ ಯುವರ್ ನೆಕ್. ಹಿ ಪುಟ್ ಹಿಸ್ ಆರ್ಮ್ ಅರೌಂಡ್ ಹರ್. ಅವಳ ಸುತ್ತಲೂ. ಐಲ್ ಶೋ ಯು ಅರೌಂಡ್ ದ ಸಿಟಿ ಅಂದರೆ ನಾನು ಸಿಟಿ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಅರೌಂಡ್ ದ ಸಿಟಿ. ಇಟ್ಸ್ ಟೂ ಟೈಟ್ ಅರೌಂಡ್ ಮೈ ನೆಕ್. ನನ್ನ ನೆಕ್ಗೆ ತುಂಬ ಟೈಟ್ ಆಗ್ತಾ ಇದೆ. ಅರೌಂಡ್ ಮೈ ನೆಕ್. ಇಲ್ಲಿ ನೋಡಿ, ದ ಟೇಬಲ್, ಯುವರ್ ನೆಕ್, ದ ಸಿಟಿ, ಹರ್, ಇವೆಲ್ಲ ಏನು ಆಬ್ಜೆಕ್ಟ್ಸ್, ಅದರ ಸುತ್ತಲೂ ಅಂತ ಹೇಳ್ತಾ ಇದ್ದೀವಿ. ನಾವು ಅರೌಂಡ್ ಹಾಕಿಲ್ಲ ಅಂದರೆ ಯಾವ್ದಾರು ಅರೌಂಡ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆಗಲೇ ಎಕ್ಸಾಂಪಲ್ಸ್ ಅನ್ಕೊಂಡಿರಲ್ಲ. ದ ಅರ್ತ್ ರೊಟೇಟ್ಸ್ ಅರೌಂಡ್ ದ ಸನ್. ಐ ಯೂಸ್ ಟು ಸೈಕಲ್ ಅರೌಂಡ್ ದ ವಿಲೇಜ್ ಅಂದರೆ ಹಳ್ಳಿ ಸುತ್ತನೂ ನಾನು ಸೈಕಲ್ ತುಳಿತಿದ್ದೆ. ಹಿ ಮೇ ಬಿ ಜಾಗಿಂಗ್ ಅರೌಂಡ್ ದ ಪಾರ್ಕ್. ಒಂದು ಪಾರ್ಕ್ ಸುತ್ತ ಜಾಗಿಂಗ್ ಮಾಡ್ತಾ ಇರ್ಬೋದು, ಈಗ ಹೋಗಿ ಅಲ್ಲೇ ಮೀಟ್ ಆಗು ಅಂತ ಹೇಳ್ತೀನ. ಮೈ ಫಾದರ್ ಟ್ರಾವೆಲ್ಡ್ ಆಲ್ ಅರೌಂಡ್ ಇಂಡಿಯಾ. ಈ ಥರ ಮೀನಿಂಗ್ ಕೊಡ್ತೀವಿ, ಭಾರತದಾದ್ಯಂತ. ಆಲ್ ಅರೌಂಡ್ ಇಂಡಿಯಾ. ಆಲ್ ಅಂದರೆ ಇನ್ನೂ ನಾವು ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀವಿ, ಅಂದರೆ ಎವ್ರಿ ಪಾರ್ಟ್ ಆಫ್ ಇಂಡಿಯಾ ಅಂತ. ಇಂಗ್ಲಿಷ್ ಇಸ್ ಸ್ಪೋಕನ್ ಆಲ್ ಅರೌಂಡ್ ದ ವರ್ಲ್ಡ್ ಅನ್ಬೋದು, ರೈಟ್. ಆ್ಯಂಡ್ ಅದೇ ಥರ ನೋಡಿ, ಇಸ್ ಇಟ್ ಓಕೆ ಟು ಸ್ಮೋಕ್ ಅರೌಂಡ್ ಹಿಯರ್ ಅಂದರೆ ಇಲ್ಲಿ ಸುತ್ತಮುತ್ತ ಸ್ಮೋಕ್ ಮಾಡೋದು. ಬಟ್ ಇಟ್ಸ್ ನಾಟ್ ಓಕೆ ಟು ಸ್ಮೋಕ್ ಎನಿವೇರ್. ದೇರ್ ಇಸ್ ನೋ ಫೆನ್ಸ್. ಫೆನ್ಸ್ ಅಂದ್ರೇನು? ಬೇಲಿ, ಕಂಪೌಂಡ್. ದೇರ್ ಇಸ್ ನೋ ಫೆನ್ಸ್ ಅರೌಂಡ್ ಮೈ ಹೌಸ್. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಅರೌಂಡ್ ಹಿಂದೆ ಮತ್ತೆ ಯಾವ ಪ್ರಿಪೋಷನ್ ಬರಲ್ಲ. ಆನ್ ಅರೌಂಡ್, ಇನ್ ಅರೌಂಡ್, ಆಫ್ ಅರೌಂಡ್ ಬರಲ್ಲ. ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಮಿಸ್ಟೇಕ್ ಮಾಡಬೇಡಿ ನೀವು. ಹಿಸ್ ಹೌಸ್ ಈಸ್ ಸಮ್ವೇರ್ ಅರೌಂಡ್ ಹಿಯರ್. ಸೊ ನೀವು ಯಾರ್ದೋ ಮನೆ ಹುಡುಕ್ತಿರ್ತೀರ, ಅವ್ರ ಮನೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರಬೇಕು. ಹಿಸ್ ಹೌಸ್ ಈಸ್ ಸಮ್ವೇರ್ ಅರೌಂಡ್ ಹಿಯರ್. ಐ ಲಾಸ್ಟ್ ಮೈ ಕೀ ಸಮ್ವೇರ್ ಅರೌಂಡ್ ಹಿಯರ್. ಇಲ್ಲೇ ಎಲ್ಲೋ ನನ್ನ ಕೀ ಕಳೆದೋಗಿದೆ. ಕಿರಣ್ ಮಸ್ಟ್ ಬಿ ಸಮ್ವೇರ್ ಅರೌಂಡ್ ಹಿಯರ್. ಅವನು ಇಲ್ಲೇ ಎಲ್ಲೋ ಇರಬೇಕು, ರೈಟ್. ಸೊ ನೋಡಿ ಹೇಗೆ ಯೂಸ್ ಆಗ್ತಾ ಇದೆ. ಈ ಥರ ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿ ಸಮ್ವೇರ್ ಅರೌಂಡ್ ಹಿಯರ್ ಜೊತೆಗೆ ಪ್ರಾಕ್ಟೀಸ್ ಆಗುತ್ತೆ. ದ ವರ್ಲ್ಡ್ ಡಸಂಟ್ ರಿವಾಲ್ವ್ ಅರೌಂಡ್ ಯು. ನಿನ್ನ ಸುತ್ತನೇ ಸುತ್ತಲ್ಲ ಅಂದರೆ ಅರ್ಥ ಏನು? ಎಲ್ಲರೂ ನಿನ್ನ ಬಗ್ಗೆನೇ ಮಾತಾಡಲ್ಲ, ನಿನ್ನ ಬಗ್ಗೆನೇ ಎಲ್ಲರೂ ಕೇರ್ ಮಾಡ್ತಾರಲ್ಲ ಅಂತ ಮೀನಿಂಗ್. ಐ ವಾಕ್ಡ್ ಅರೌಂಡ್ ದಿ ಸೈಡ್ ಆಫ್ ದಿ ಬಿಲ್ಡಿಂಗ್ ಅಂದರೆ ಬಿಲ್ಡಿಂಗ್ನ ಸುತ್ತಿಕೊಂಡು, ಕಂಪ್ಲೀಟ್ ಆಗಿ ಸುತ್ತಕೊಂಡು ಬಂದೆ ನಾನು. ವಿ ಟುಕ್ ಅ ಬ್ರೀಫ್ ವಾಕ್ ಅರೌಂಡ್ ದಿ ಅಪಾರ್ಟ್ಮೆಂಟ್. ಬ್ರೀಫ್ ವಾಕ್ ಅಂದರೆ ಸ್ಮಾಲ್ ವಾಕ್. ದ ಬ್ಲಡ್ ಅರೌಂಡ್ ದ ವೂಂಡ್ ಕ್ಲಾಟೆಡ್ ಕ್ವಿಕ್ಲಿ. ಇದು ಪೂರ್ತಿ ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಆಯ್ತು. ಈಗ ದ ಬ್ಲಡ್ ಅಂತ ಅಷ್ಟೇ ಹೇಳ್ತಿಲ್ಲ, ಎಲ್ಲಿ ಇರುವ ಬ್ಲಡ್, ದ ಬ್ಲಡ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ದ ವೂಂಡ್. ಸೊ ಶಾರ್ಟ್ ಆಗಿ ಈ ಥರನೇ ಹೇಳ್ಬೋದು, ದ ಬ್ಲಡ್ ಅರೌಂಡ್ ದ ವೂಂಡ್.
the people around the stage, the fence around the house, the trees around the college. ನೋಡಿ, ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಆಯ್ತಿದು. ಈ ಥರ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ. ದ ಬ್ಲಡ್ ಅರೌಂಡ್ ದ wound clotted quickly. ಕ್ಲಾಟ್ ಆಯಿತು. ಅದೇ ಥರ ನೋಡಿ, ಸಮ್ ಆಫ್ ದ ಹೌಸಸ್ ಅರೌಂಡ್ ಇಯರ್, ಇಲ್ಲಿರೋ ಕೆಲವು ಮನೆಗಳು ಆರ್ ವೆರಿ ಓಲ್ಡ್. ನೋಡಿ, ಇಷ್ಟು ಒಂದು ಸಬ್ಜೆಕ್ಟ್ ಆಯಿತು. ಜಸ್ಟ್ ನಾನು ಹೌಸಸ್ ಹೇಳ್ತಿಲ್ಲ. ಸಮ್ ಆಫ್ ದ ಹೌಸಸ್ ಅರೌಂಡ್ ಇಯರ್, ಇಲ್ಲಿ ಸುತ್ತಮುತ್ತ ಇರೋ ಕೆಲವು ಮನೆಗಳು ಆರ್ ವೆರಿ ಓಲ್ಡ್. ಅದೇ ಥರ ನೋಡಿಲಿ, ದ ಪೀಪಲ್ ಅರೌಂಡ್ ಹಿಯರ್ ಆರ್ ವೆರಿ ಫ್ರೆಂಡ್ಲಿ. ರೈಟ್? ಈ ಥರ ನೀವು ಎಕ್ಸಾಂಪಲ್ಸ್ ಮಾಡಬೇಕು. ಪೀಪಲ್ ಸ್ಟಾರ್ಟೆಡ್ ಗ್ಯಾದರಿಂಗ್ ಅರೌಂಡ್ ದ ಸ್ಟೇಜ್. ಸ್ಟಾರ್ಟೆಡ್ ಗ್ಯಾದರಿಂಗ್ ಅಂದರೆ ಸುತ್ತ ಬಂದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ದ ಚಿಲ್ಡ್ರನ್ ವರ್ ಡ್ಯಾನ್ಸಿಂಗ್ ಅರೌಂಡ್ ದ ರೂಮ್ನ ಸುತ್ತಲೂ, ಅಂದರೆ ರೂಮ್ ಒಳಗೆಲ್ಲ ಸುತ್ತಲೂ. ಸಂಬಡಿ ರ್ಯಾಪ್ ಅ ಕ್ಲೀನ್ ಕ್ಲಾತ್ ಅರೌಂಡ್ ಇಸ್ ಆರ್ಮ್. ಅವನ ಆಮಲ್ಲಿ ರಕ್ತ ಬರ್ತಾ ಇದೆ, ಸೊ ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ಬೇಗ ರ್ಯಾಪ್ ಅ ಕ್ಲೀನ್ ಕ್ಲಾತ್ ಅರೌಂಡ್ ಇಸ್ ಆರ್ಮ್ ಅಂತ. ಹಿ ಹೆಲ್ಪ್ಸ್ ಅಂಡ್ ಕೇರ್ಸ್ ಫಾರ್ ಎವ್ರಿಬಡಿ ಅರೌಂಡ್ ಹಿಮ್. ನೋಡಿ, ಎವ್ರಿಬಡಿ ಅರೌಂಡ್ ಹಿಮ್ ಅನ್ನೋದೊಂದೀಗ ಆಬ್ಜೆಕ್ಟ್ ಆಯಿತು. ಅಂದರೆ ಏನು? ಅವನ ಸುತ್ತಮುತ್ತ ಇರೋ ಎಲ್ಲರನ್ನೂ. ಹಿ ಹೆಲ್ಪ್ಸ್ ಅಂಡ್ ಕೇರ್ಸ್ ಫಾರ್ ಎವ್ರಿಬಡಿ ಹೂ ಇಸ್ ಅರೌಂಡ್ ಹಿಮ್. ರೈಟ್? ಹಿ ವಾಸ್ ವೇರಿಂಗ್ ಸಮ್ ಥ್ರೆಡ್ಸ್. ಅವನ ದಾರ ಕಟ್ಕೊಂಡಿದ್ದ ಅರೌಂಡ್ ಇಸ್ ರಿಸ್ಟ್. ದ ನ್ಯೂಸ್ ಪೇಪರ್ಸ್ ವರ್ ಸ್ಕ್ಯಾಟರ್ಡ್. ಸ್ಕ್ಯಾಟರ್ಡ್ ಅಂದರೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ನ್ಯೂಸ್ ಪೇಪರ್ಗಳು. ದ ನ್ಯೂಸ್ ಪೇಪರ್ಸ್ ವರ್ ಸ್ಕ್ಯಾಟರ್ಡ್ ಆಲ್ ಅರೌಂಡ್ ದ ಫ್ಲೋರ್. ರೈಟ್? ಚಿಲ್ಡ್ರನ್ ಆರ್ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ ದೆಮ್. ಎವ್ರಿಥಿಂಗ್ ಬದಲು ನಾನೇನು ಹೇಳಿದೆ, ಎವ್ರಿಥಿಂಗ್ ವಿಚ್ ಇಸ್ ಪ್ರೆಸೆಂಟ್ ಅರೌಂಡ್ ದೆಮ್ ಅನ್ನೋ ಈ ಥರ ಶಾರ್ಟ್ ಮಾಡಿದ್ದೀನಿ ಅಷ್ಟೇ. ಚಿಲ್ಡ್ರನ್ ಆರ್ ಕ್ಯೂರಿಯಸ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ ದೆಮ್. ಅವ್ರ ಸುತ್ತಮುತ್ತ ಇರೋ ಎಲ್ಲದರ ಬಗ್ಗೆನೂ ದೆ ಕ್ಯೂರಿಯಸ್. ದ ಕಾನ್ವರ್ಸೇಷನ್ ರಿವಾಲ್ವ್ಡ್, ಅಂದರೆ ನಮ್ಮ ಮಾತುಕತೆ ಯಾವುದ್ರ ಸುತ್ತ ನಡೆಯಿತು? ಅರೌಂಡ್ ಚೈಲ್ಡ್ ಕೇರ್ ಪ್ರಾಬ್ಲಮ್ಸ್. ದ ಟ್ರೈನಿಂಗ್ ಈಸ್ ಓರಿಯೆಂಟೆಡ್ ಅರೌಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನೋಡಿ, ಈ ಥರನೂ ಯೂಸ್ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಮೇಲೇನೆ ಅದ್ರ ಸುತ್ತಲೂ ಟ್ರೈನಿಂಗ್ ಇರುತ್ತೆ ನಿಮಗೆ. ಅಂದರೆ ಅದರ ಓರಿಯೆಂಟೆಡ್ ಆಗೇ ಟ್ರೈನಿಂಗ್ ಇರುತ್ತೆ. ರೈಟ್? ನೀವು ನಿಮ್ಮ ಎಕ್ಸಾಂಪಲ್ಸ್ ಮಾಡಿದಾಗ ಪ್ರಾಕ್ಟೀಸ್ ಆಗುತ್ತೆ. ಎಲ್ಲ ಸೆಂಟೆನ್ಸ್ ಬರೆದಿಟ್ಕೊಳ್ಳಿ, ರಿಪೀಟೆಡ್ ಆಗಿ ಓದ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.